ಎಲ್ಲರಿಗೂ ಕನ್ನಡ ಕಲರವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದು ನಾವು 6ನೇ ತರಗತಿಯ ಯಾಣ ಕುರಿತೊಂದು ಪತ್ರ, ಆ ಪಾಠದ ಬಗ್ಗೆ, ಆ ಗದ್ಯ ಭಾಗದ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ ಈ ವಿಡಿಯೋದಲ್ಲಿ. ಸಲೀಂ, ರಾಗಿಣಿ, ಜೆನಿಫರ್ ಹಾಗೂ ಶಂಕರ ಪ್ರತಿದಿನ ಜೊತೆಯಾಗಿ ಓದಿಕೊಳ್ಳಲು ಗೆಳೆಯ ರಾಜುವಿನ ಮನೆಗೆ ಬರುತ್ತಿದ್ದರು. ಆಯಾ ದಿನ ಶಾಲೆಯಲ್ಲಿ ನಡೆದ ಪಾಠದ ಬಗ್ಗೆ ಚರ್ಚೆ ನಡೆಸುತ್ತಿದ್ದರು. ಸಲೀಂ, ರಾಗಿಣಿ, ಜೆನಿಫರ್ ಹಾಗೂ ಶಂಕರ ಇವರು 4 ಜನ ಅವರ ಗೆಳೆಯನಾದ ರಾಜುವಿನ ಮನೆಗೆ ಬಂದು ಪ್ರತಿನಿತ್ಯ ಆಯಾ ದಿನದಲ್ಲಿ ಶಾಲೆಯಲ್ಲಿ ನಡೆದ ವಿಷಯ ಕುರಿತು ಅವರು ಒಟ್ಟಿಗೆ ಚರ್ಚೆನ ನಡೆಸ್ತಾ ಇರ್ತಾರೆ. ಅದೊಂದು ಭಾನುವಾರ ಎಲ್ಲರೂ ರಾಜುವಿನ ಮನೆಗೆ ಬಂದರು. ಅದೊಂದು ಭಾನುವಾರ ಆಗಿರುತ್ತೆ. ಎಲ್ಲರೂ ಎಂದಿನಂತೆ ರಾಜುವಿನ ಮನೆಗೆ ಬರ್ತಾರೆ. ಸಲೀಂ ಗೆಳೆಯರ ಬಳಿ ಈಗ ನಾವೊಂದು ಆಟ ಆಡೋಣ, ಅದರಲ್ಲಿ ಸಲೀಂ ಅವರು ಫ್ರೆಂಡ್ಗೆ ಹೇಳ್ತಾನೆ. ಸಲೀಂ ಹೇಳ್ತಾನೆ, ನಾವೀಗ ಒಂದು ಆಟ ಆಡೋಣ ಅಂತ. ಆಮೇಲೆ ಓದಿಕೊಳ್ಳೋಣ ಎಂದರು. ಈಗ ಆಟ ಆಡೋಣ, ಆಮೇಲೆ ಓದ್ಕೊಳ್ಳೋಣ ಅಂತ ಸಲೀಂ ಹೇಳ್ತಾನೆ. ಯಾವ ಆಟ ಎಂಬುದರ ಬಗ್ಗೆ ಜೋರಾಗಿ ಚರ್ಚೆ ನಡೆಯಿತು. ಎಲ್ಲರೂ ಚರ್ಚೆ ಮಾಡ್ತಾರೆ, ಯಾವ ಆಟ ಆಡೋಣ ಏನು ಅಂತ. ಆಗ ಒಳಗಿನಿಂದ ಬಂದ ರಾಜುವಿನ ಅಮ್ಮ, ಯಾರು ಗಲಾಟೆ ಮಾಡಬೇಡಿ, ರಾಜುವಿನ ಅಪ್ಪ ಕಂಪ್ಯೂಟರ್ನಲ್ಲಿ ಏನೋ ಕೆಲಸ ಮಾಡುತ್ತಿದ್ದಾರೆ ಎಂದು ಹೇಳಿ ಒಳಗೆ ಹೋದರು. ಎಲ್ಲರೂ ಚರ್ಚೆ ಮಾಡ್ತಾ ಇರ್ತಾರೆ, ಯಾವ ಆಟ ಆಡೋಣ ಏನು ಅಂತ. ಆಗ ರಾಜುವಿನ ಅಮ್ಮ ಬಂದ್ಬಿಟ್ಟು ಹೊರಗಡೆ ಬಂದು ಹೇಳ್ತಾರೆ, ಯಾರು ಗಲಾಟೆ ಮಾಡಬೇಡಿ, ರಾಜುವಿನ ಅಪ್ಪ ಕಂಪ್ಯೂಟರಲ್ಲಿ ಏನೋ ಕೆಲಸ ಮಾಡ್ತಿದ್ದಾರೆ, ಗಲಾಟೆ ಮಾಡಬೇಡಿ ಅಂತ ಹೇಳ್ಬಿಟ್ಟು ಅವರು ಒಳಗಡೆ ಹೊರಟೋಗ್ತಾರೆ. ಆಗ ರಾಗಿಣಿ, ಈ ಸಲೀಂಗೆ ಯಾವಾಗಲೂ ಬರೀ ಆಟದ ಚಿಂತೆ. ನಿನ್ನೆ ಪದ್ಮಿನಿ ಮೇಡಮ್ ನಮಗೆಲ್ಲ ಕಂಪ್ಯೂಟರ್ನಲ್ಲಿ ವಿಶೇಷ ಪತ್ರ ಬರೆಯುವ ಬಗ್ಗೆ ಹೇಳಿಕೊಡ್ಲಿಲ್ವೇ ಎಂದು ವಿಷಯಕ್ಕೆ ಬಂದಳು. ರಾಗಿಣಿ ಹೇಳ್ತಾಳೆ, ಈ ಸಲೀಂಗೆ ಯಾವಾಗಲೂ ಆಟದ ಬಗ್ಗೆನೇ ಚಿಂತೆ ಇರುತ್ತೆ. ನಿನ್ನೆ ನಮಗೆಲ್ಲರಿಗೂ ಪದ್ಮಿನಿ ಮೇಡಮು ಕಂಪ್ಯೂಟರ್ನಲ್ಲಿ ವಿಶೇಷ ಪತ್ರ ಹೇಗೆ ಬರೆಯೋದು ಅಂತ ಹೇಳ್ಕೊಟ್ರು ತಾನೆ ಅಂತ ವಿಷಯಕ್ಕೆ ಬರ್ತಾಳೆ. ಆಗ ಎಲ್ಲರೂ ಹೌದಲ್ವಾ ಎಂದು ಪತ್ರ ಬರೆಯುವ ಕುರಿತು ಚರ್ಚೆಗೆ ತಿರುಗಿದರು. ಹಾಗೆಲ್ಲರೂ ರಾಗಿಣಿ ಹೇಳಿದ್ದಕ್ಕೆ ಹೌದಲ್ವ ಪದ್ಮಿನಿ ಮೇಡಮ್ ಹೇಳ್ಕೊಟ್ಟಿದ್ರಲ್ವ ಅಂತ ಎಲ್ಲರೂ ಆ ಪತ್ರದ ಬಗ್ಗೆ ಚರ್ಚೆ ಮಾಡೋಕ್ಕೆ ಶುರು ಮಾಡ್ತಾರೆ. ಅಷ್ಟರಲ್ಲಿ ರಾಜುವಿನ ತಂದೆ ಸುಂದರ್ ಹೊರಗೆ ಬಂದರು. ಏನು ಮಕ್ಕಳೇ, ಏನು ನಡೆಸುತ್ತಿದ್ದೀರಿ ಎಂದು ಕೇಳಿದರು. ಇವರು ಪತ್ರದ ಬಗ್ಗೆ ಚರ್ಚೆ ಮಾಡ್ತಾ ಇರ್ತಾರೆ ಮಕ್ಕಳುಗಳು. ಅಷ್ಟರಲ್ಲಿ ರಾಜುವಿನ ತಂದೆ ಬಂದ್ಬಿಟ್ಟು, ಏನು ಮಕ್ಕಳೇ, ಏನು ಮಾಡ್ತಿದ್ದೀರಿ, ಏನು ನಡೆಸ್ತಾ ಇದ್ದೀರಾ ಅಂತ ಬಂದು ಕೇಳ್ತಾರೆ. ಅದಕ್ಕೆ ಚೂಟಿ ರಾಗಿಣಿಯು ಪದ್ಮಿನಿ ಮೇಡಮ್ ಹೇಳಿದ ಗೃಹಪಾಠದ ಬಗ್ಗೆ ತಿಳಿಸಿ ಅದನ್ನು ಹೇಗೆ ಬರೆಯುವುದು ಎಂದು ತಿಳಿಯದೆ ಚರ್ಚೆ ಮಾಡ್ತಾ ಇದ್ದೇವೆ ಮಾಮ ಎಂದಳು. ರಾಗಿಣಿ ಚೂಟಿ ಹುಡುಗಿ, ಅವಳು ಹೇಳ್ತಾಳೆ, ನಮಗೆ ಪದ್ಮಿನಿ ಮೇಡಮು ಗೃಹಪಾಠ ಹೋಮ್ವರ್ಕ್ ಕೊಟ್ಟಿದ್ರು, ಅದ್ರ ಬಗ್ಗೆನೇ ಚರ್ಚೆ ಮಾಡ್ತಾಯಿದ್ವಿ, ಅದನ್ನು ಹೇಗೆ ಬರೆಯೋದು ಏನು ಅಂತ ಹೇಳ್ತಾಳೆ ರಾಜುವಿನ ತಂದೆಗೆ. ಆಗ ಸುಂದರ್, ಬನ್ನಿ ಎಂದು ಎಲ್ಲರನ್ನು ಕಂಪ್ಯೂಟರ್ ಕೊಠಡಿಗೆ ಕರೆದುಕೊಂಡು ಹೋಗಿ ಅಂಚೆ ಅಥವಾ ಇಮೇಲ್ ಬಗ್ಗೆ ಕಂಪ್ಯೂಟರ್ನಲ್ಲಿ ತೋರಿಸುತ್ತಾ, ಇಮೇಲ್ ಅಂದರೆ ಕಂಪ್ಯೂಟರ್ ಮೂಲಕ ಪತ್ರಗಳನ್ನು, ಸಂದೇಶಗಳನ್ನು ವಿನಿಮಯ ಮಾಡಿಕೊಳ್ಳುವ ಒಂದು ಜನಪ್ರಿಯ ವಿಧಾನ ಎಂದನು. ಆಗ ರಾಜುವಿನ ತಂದೆ ಸುಂದರ್ ಅವರು ಮಕ್ಕಳನ್ನೆಲ್ಲ ಕಂಪ್ಯೂಟರ್ ಕೊಠಡಿಗೆ ಕರ್ಕೊಂಡು ಹೋಗಿ ಅವ್ರಿಗೆ ಇಮೇಲ್ ಅಥವಾ ಅಂಚೆ, ಈಗ ಹೇಗೆ ಪೋಸ್ಟ್ನ ಕಳಿಸ್ತಾರೆ ಅದೇ ಥರದಲ್ಲಿ ನಾವು ಕಂಪ್ಯೂಟರ್ ಮೂಲಕ ವಿಷಯನ ಹೇಗೆ ನಾವು ಒಬ್ಬರಿಗೆ ಕಳಿಸೋದು ಅನ್ನೋದು, ಮಾಹಿತಿನ ವಿನಿಮಯ ಮಾಡಿಕೊಳ್ಳೋದು ವಿಧಾನದ ಬಗ್ಗೆ, ಇದೊಂದು ಜನಪ್ರಿಯ ವಿಧಾನದ ಬಗ್ಗೆ ಅಂತ ಅವರು ಹೇಳ್ತಾರೆ. ಹೇಗೆ ಅನ್ನೋದನ್ನು ಸಹ ಹೇಳ್ಕೊಡ್ತಾರೆ. ಸಲೀಂ ಕುತೂಹಲದಿಂದ, ಅಂಕಲ್, ಈ ಇಮೇಲ್ ಎಂದರೇನು ಎಂದು ಕೇಳಿದನು. ಅದು ಸಲೀಂ ಕುತೂಹಲದಿಂದ ಕೇಳ್ತಾನೆ ರಾಜುವಿನ ತಂದೆ ಸುಂದರ್ಗೆ, ಅಂಕಲ್, ಇಮೇಲ್ ಅಂತಂದರೆ ಏನು ಅಂತ ಕೇಳ್ತಾನೆ. ಅದಕ್ಕೆ ಸುಂದರ್, ಅಂದರೆ ಇಂಗ್ಲೀಷ್ನಲ್ಲಿ ಎಲೆಕ್ಟ್ರಾನಿಕ್, ಮೇಲ್ ಅಂದರೆ ಅಂಚೆ, ಹಾಗಾಗಿ ಎಲೆಕ್ಟ್ರಾನಿಕ್ ಮೇಲ್ ಅನ್ನು ಅಂಚೆ ಎನ್ನುತ್ತಾರೆ ಎಂದರು. ಅದಕ್ಕೆ ಸುಂದರ್ ಅವರು ಹೇಳ್ತಾರೆ ಅಂತಂದರೆ ಎಲೆಕ್ಟ್ರಾನಿಕ್, ಮೇಲ್ ಅಂತಂದರೆ ಅಂಚೆ ಅಂತ, ಹಾಗಾಗಿ ಎಲೆಕ್ಟ್ರಾನಿಕ್ ಮೇಲ್ ಅನ್ನು ಅಂಚೆ ಎಂದು ಕರೆಯುತ್ತಾರೆ. ನಾವು ಎಲೆಕ್ಟ್ರಾನಿಕ್ ಮುಖಾಂತರ ಕಂಪ್ಯೂಟರ್, ಲ್ಯಾಪ್ಟಾಪ್, ಫೋನ್ ಯಾವುದರಲ್ಲೇ ಆದರೂ ನಾವು ಇಮೇಲ್ನ ಕಳಿಸ್ತೀವಿ ಅಂತಂದರೆ ಅದೊಂದು ಎಲೆಕ್ಟ್ರಾನಿಕ್ ಮೂಲಕ ನಾವು ಒಂದು ಸಂದೇಶನ ಕಳಿಸ್ತೀವಿ. ಸೊ ಅದಕ್ಕೆ ಅದನ್ನು ಎಲೆಕ್ಟ್ರಾನಿಕ್ ಮತ್ತು ಮೇಲ್ ಅಂದರೆ ಅಂಚೆ ಅಂತ ಹೇಳ್ತಾರೆ ಸುಂದರ್. ಶಂಕರ್, ಮಾಮ,
ಇಮೇಲ್ ಅನ್ನು ಹೇಗೆ ಕಳಿಸ್ತಾರೆ ಮತ್ತು ಇದನ್ನು ಎಲ್ಲಿ ಯಾರು ಓದಬಹುದು ಎಂದು ಕೇಳಿದ. ಶಂಕರ್ ಕೇಳ್ತಾನೆ, ಮ್ಯಾಮ ಇದನ್ನು ಇಮೇಲ್ನ ಯಾವಾಗ ಹೇಗೆ ಅದನ್ನ ಕಳಿಸೋದು ಮತ್ತು ಯಾರಿಗೆ ಕಳಿಸೋದು, ಎಲ್ಲಿ ಕಳಿಸೋದು ಅಂತ ಯಾರ್ಯಾರು ಓದ್ಬೋದು ಅಂತ ಅವನು ಕೇಳ್ತಾನೆ ಪ್ರಶ್ನೆನ. ಅದಕ್ಕೆ ಸುಂದರ್, ನೋಡಿ ಮಕ್ಕಳೇ, ಮಾಮೂಲಿ ಅಂಚೆ ವ್ಯವಸ್ಥೆಯಂತೆ ಇಲ್ಲಿಯೂ ಪತ್ರ ತಲುಪಬೇಕಾದ ವಿಳಾಸ ಬೇಕು. ಈಗ ಮಾಮೂಲಿ ನಾವು ಯಾರಿಗಾದ್ರೂ ಒಂದು ಪತ್ರ ಬರಿತೀವಿ ಅಂತಂದರೆ ನಮ್ಗೆ ಅವ್ರ ಅಡ್ರೆಸ್, ನಿಖರವಾದ ಅಡ್ರೆಸ್ಸಿಂದ ಅವ್ರಿಗೆ ಆ ಅಡ್ರೆಸ್ಗೆ ನಾವು ಒಂದು ಅಂಚೆನ ಬರೆದು ಕಳಿಸ್ತೀವಿ. ಹಾಗೆ ಸಹ ಇಮೇಲಲ್ಲಿ ನಾವು ಒಬ್ಬರಿಗೆ ಸಂದೇಶ ಕಳಿಸ್ಬೇಕು ಅಂದರೆ ಅವ್ರದ್ದೇ ಆದ ಒಂದು ಅಡ್ರೆಸ್ ಇರಬೇಕು, ಇಮೇಲ್ ಅಡ್ರೆಸ್. ಇದಕ್ಕೆ ಇಮೇಲ್ ವಿಳಾಸ ಅನ್ನುತ್ತಾರೆ. ಅದಕ್ಕೆ ಇಮೇಲ್ ವಿಳಾಸ ಅನ್ನುತ್ತಾರೆ. ನೀವು ನನಗೆ ಕಳುಹಿಸಿದ ಇಮೇಲನ್ನು ನಾನು ಕಂಪ್ಯೂಟರ್ನಲ್ಲಿ ತೆರೆದು ಓದಬೇಕೆಂದರೆ ನನಗೆ ಆದ ಗುಪ್ತ ಸಂಕೇತ ಇರುತ್ತದೆ. ಈಗ ಯಾರೋ ಒಬ್ಬರು ಒಂದು ಇಮೇಲ್ನ ಕಳಿಸಿರ್ತಾರೆ ಅಂತಂದರೆ ಅವ್ರದ್ದೇ ಆದ ಒಂದು ಗುಪ್ತ ಸಂಕೇತ, ಯಾರಿಗೇ ಆಗಲಿ ಒಂದು ಪಾಸ್ವರ್ಡ್ ಅನ್ನೋದು ಇಟ್ಟಿರ್ತಾರೆ ಅವರ ಇಮೇಲ್ ಐಡಿಗೆ. ಅದನ್ನು ಬಳಸ್ಕೊಂಡೇ ಅವರು ಬಂದಿರುವಂಥ ಪತ್ರನ ಅವ್ರು ಓದೋಕ್ಕೆ ಸಾಧ್ಯ ಆಗುತ್ತೆ. ಅದನ್ನು ಬಳಸಿ ತೆರೆದು ಓದಬಲ್ಲೆ. ಈಗ ನಿಮಗೇನು ಬೇಕು? ಪದ್ಮಿನಿ ಮೇಡಮ್ ವಿಶೇಷ ಪತ್ರ ಬರೆದುಕೊಂಡು ಬರಲು ಹೇಳಿದ್ದಾರೆ. ಅವ್ರು ಹೇಳ್ತಾರೆ ಯಾವ ರೀತಿ ಬರೆಯೋದು ಮತ್ತು ಹೇಗೆ ಇಮೇಲ್ ರಚನೆ, ಅದಕ್ಕೆ ಒಂದು ಗುಪ್ತ ಸಂಕೇತ ಅಂತ ಹೇಳ್ತಾರೆ. ಅದೆಲ್ಲ ಮಾಹಿತಿ ಕೊಟ್ಟಾದಮೇಲೆ ಸುಂದರ್ ಕೇಳ್ತಾರೆ, ನಿಮ್ಗೆ ಈಗ ಏನು ಬೇಕು ಅಂತ. ಅದಕ್ಕೆ ಹೇಳ್ತಾರೆ, ಪದ್ಮಿನಿ ಮೇಡಮ್ ಅವರು ವಿಶೇಷ ಪತ್ರವನ್ನು ರಚಿಸ್ಕೊಬರಕ್ಕೆ ಹೇಳಿದ್ದಾರೆ ಅಂತ ಹೇಳ್ತಾರೆ. ಅಷ್ಟೇನಾ? ಈಗ ನಿಮಗೊಂದು ವಿಶೇಷ ಪತ್ರ ತಯಾರಿಸಿ ಕಳಿಸುತ್ತೇನೆ. ಅದನ್ನು ನಿಮ್ಮ ಶಾಲೆಯ ಕಂಪ್ಯೂಟರ್ನಲ್ಲಿ ತೆರೆದು ತೋರಿಸಿ ಎಂದರು. ಅಷ್ಟೇ ತಾನೇ, ನಾನೀಗ ಒಂದು ವಿಶೇಷ ಪತ್ರನ ತಯಾರಿಸ್ತೀನಿ, ಅದನ್ನು ನಿಮ್ಮ ಶಾಲೆಯಲ್ಲಿ ಕಂಪ್ಯೂಟರಲ್ಲಿ ತೆಗೆದು ಅದನ್ನು ತೆರೆದು ಓದಿ ಅಂತ ಹೇಳ್ತಾರೆ. ಅದಕ್ಕೆ ರಾಗಿಣಿ, ಅದು ಹೇಗೆ ಮಾಮ ಎಂದರು. ರಾಗಿಣಿ ಕೇಳ್ತಾರೆ, ಅದು ಹೇಗೆ ಓದೋಕ್ಕೆ ಸಾಧ್ಯ ನಮ್ಮ ಸ್ಕೂಲ್ ಕಂಪ್ಯೂಟರಲ್ಲಿ ಅಂತ ಕೇಳ್ತಾಳೆ. ಆಗ ಸುಂದರ್, ನನ್ನ ಮಗನಿಗೆ ಕಂಪ್ಯೂಟರ್ ಬಳಸುವ ಬಗ್ಗೆ ಸ್ವಲ್ಪ ಗೊತ್ತಿದೆ. ಅವನ ಹೆಸರಲ್ಲಿ ಒಂದು ಇಮೇಲ್ ತಯಾರಿಸಿ ಒಂದು ಗುಪ್ತ ಸಂಕೇತವನ್ನು ಕೊಡುತ್ತೇನೆ. ಅದಕ್ಕೆ ಸುಂದರ್ ಹೇಳ್ತಾರೆ, ನನ್ನ ಮಗನಿಗೆ ಸ್ವಲ್ಪ ಕಂಪ್ಯೂಟರ್ ಬಳಸೋದು ಹೇಗೆ ಅನ್ನೋದು ಗೊತ್ತಿದೆ. ಅವನ ಹೆಸರಲ್ಲಿ ನಾನೊಂದು ಇಮೇಲ್ ಐಡಿನ ತಯಾರಿಸ್ತೀನಿ, ಅದಕ್ಕೆ ಅದು ಗುಪ್ತ ಸಂಕೇತನ ಅವ್ನಿಗೆ ಹೇಳ್ತೀನಿ ಅಂತ ಹೇಳ್ತಾರೆ. ನೋಡ್ತೀರಿ ಎಂದರು. ಸುಂದರ್ ಇಮೇಲ್ ರಚಿಸುವುದನ್ನು ಮಕ್ಕಳು ಕುತೂಹಲದಿಂದ ಗಮನಿಸಿದರು. ಸುಂದರ್ ರಾಜುವಿನ ಹೆಸರಿನ ಒಂದು ಇಮೇಲ್ ವಿಳಾಸವನ್ನು ತಯಾರಿಸಿದರು. ಅದರ ಗುಪ್ತ ಸಂಕೇತ ರಾಜುವಿಗೆ ಮಾತ್ರ ಗುಟ್ಟಾಗಿ ತಿಳಿಸಿದರು. ಒಂದು ಇಮೇಲ್ ಐಡಿನ ರಚನೆ ಮಾಡ್ತಾರೆ ರಾಜುವಿನ ಹೆಸರಲ್ಲಿ, ಅದರ ಪಾಸ್ವರ್ಡ್ನ ರಾಜುವಿಗೆ ಮಾತ್ರ ಗುಪ್ತವಾಗಿ ಹೇಳ್ತಾರೆ. ಆಗ ಸಲೀಂ, ಮಾಮ ಅದೇಕೆ ಗುಪ್ತ ಸಂಕೇತವನ್ನು ರಾಜುವಿಗೆ ಮಾತ್ರ ಹೇಳಿದಿರಿ? ಸಲೀಂ ಕೇಳ್ತಾನೆ, ಮಾಮ ನೀವು ಯಾಕೆ ಗುಪ್ತ ಸಂಕೇತವನ್ನು ರಾಜುಗೆ ಮಾತ್ರ ಹೇಳಿದ್ರಿ ಅಂತ ಕೇಳ್ತಾನೆ. ಅದಕ್ಕೆ ಸುಂದರ್, ನೋಡು ಸಲೀಂ, ಒಬ್ಬರ ಗುಪ್ತ ಸಂಕೇತ ಇನ್ನೊಬ್ಬರಿಗೆ ಗೊತ್ತಾಗಬಾರದು. ಗೊತ್ತಾದರೆ ಯಾರು ಬೇಕಾದರೂ ಪತ್ರ ಓದಬಹುದಲ್ಲವೇ? ಬೇರೆಯವರ ಪತ್ರ ನಾವು ಓದಬಾರದಲ್ಲವೇ? ಅದಕ್ಕೆ ಈ ಗುಪ್ತ ಸಂಕೇತ ಅವನಿಗೆ ಮಾತ್ರ ಹೇಳಿದೆ ಎಂದರು. ಸಲೀಂ ಕೇಳ್ತಾನೆ, ನೀವು ಯಾಕೆ ರಾಜುಗೆ ಮಾತ್ರ ಗುಪ್ತ ಸಂಕೇತ ಹೇಳಿದ್ರೆ ನಮ್ಗೆ ಯಾಕೆ ಹೇಳಿಲ್ಲ? ಅದಕ್ಕೆ ಸುಂದರ್ ಹೇಳ್ತಾರೆ, ಒಬ್ಬರು ಕಳಿಸಿರುವಂತಹ ಮಾಹಿತಿ ಅಥವಾ ಒಂದು ಸಂದೇಶವನ್ನು ಇನ್ನೊಬ್ಬರು ಓದಬಾರ್ದು. ಒಬ್ಬರ ಗುಪ್ತ ಸಂಕೇತ ಎಲ್ಲರಿಗೂ ಗೊತ್ತಾಯಿತು ಅಂತಂದರೆ ಬೇರೆಯವರು ಅದನ್ನು ಓದ್ಬೋದು, ಬೇರೆಯವ್ರ ಪತ್ರ ಹಾಗೆ ಓದಬಾರ್ದಲ್ವ ಅಂತ. ಅದಕ್ಕೆ ಆ ಗುಪ್ತ ಸಂಕೇತನ ರಾಜುವಿಗೆ ಮಾತ್ರ ಹೇಳಿದೆ ಅಂತ ಸುಂದರ್ ಹೇಳ್ತಾರೆ. ರಾಜುವಿನ ಹೆಸರಿನಲ್ಲಿ ಒಂದು ಗುಪ್ತ ಸಂಕೇತ ರಚನೆ ಮಾಡಿದ್ರು. ಅದರ ಗುಪ್ತ ಐಡಿ ಏನಾದ ಐಡಿ ಅಂತಂದರೆ raju.sundar@gmail.com ಎಂಬುದು ರಾಜುವಿನ ಇಮೇಲ್ ವಿಳಾಸ. ಮಕ್ಕಳೇ, ರಾಜುವಿನ ಇಮೇಲ್ ವಿಳಾಸಕ್ಕೆ ನನ್ನ ಮೇಲಿನಿಂದ ಚರಣಕ್ಕೆ ಪ್ರಸಿದ್ಧವಾದ ಯಾಣದ ಕೆಲವು ಚಿತ್ರ ಹಾಗೂ ವಿವರಣೆಯನ್ನು ಕಳಿಸಿದ್ದೇನೆ ಎಂದರು. ಅವರು ಈ ಇಮೇಲ್ ಐಡಿನ ತಯಾರಿಸಿ ವಿಳಾಸನ ರಾಜು ಹೆಸರು ತರಿಸಿ ಅದನ್ನು ಒಂದು ಮಾಹಿತಿ ಯಾಣದ ಕುರಿತು ಇರುವಂಥ ಮಾಹಿತಿ ಚಿತ್ರವನ್ನು ಕಳಿಸಿದ್ದೀನಿ ಅಂತ ರಾಜುವಿನ ತಂದೆ ಹೇಳ್ತಾರೆ. ಅನಂತರ ಇಮೇಲ್ ತೆರೆಯುವುದರ ಬಗ್ಗೆ ರಾಜುವಿಗೆ ತಿಳಿಸಿದರು. ರಾಜು ಇಮೇಲ್ ತೆರೆದ. ಆ ಲೇಖನವನ್ನು ರಾಜು ತನ್ನ ಗೆಳೆಯನಿಗೆ ಬರೆದ ಪತ್ರದಂತೆ ಬದಲಾಯಿಸಿಕೊಳ್ಳಲು ಸುಂದರ್ ಸಲಹೆ ನೀಡಿದರು.
ಹೇಗೆ ಅದನ್ನು ಓಪನ್ ಮಾಡೋದು ಅಂತ ಹೇಳ್ಕೊಡ್ತಾರೆ ರಾಜುನ ತಂದೆ. ಅದಾದಮೇಲೆ ಆ ಲೇಖನನ ನಿನ್ನ ಗೆಳೆಯ ಬರೆದಿರೋ ರೀತಿಲಿ ಅದನ್ನು ಬದಲಾಯಿಸ್ಕೊ ಅಂತ ಹೇಳ್ತಾರೆ. ಮಕ್ಕಳೆಲ್ಲರೂ, ನೀವು ನಮಗೆ ಒಳ್ಳೆ ಮಾಹಿತಿ ಹೇಳಿದ್ದೀರಿ ಮಾಮ. ಈ ಇಮೇಲ್ ಬಗ್ಗೆ ಹೇಳಿಕೊಟ್ಟ ಮಾದರಿ ಸಹಿತ ವಿವರಿಸಿದ್ದೀರಿ. ನಿಮಗೆ ಧನ್ಯವಾದಗಳು ಎಂದು ಹೇಳಿ ಅಲ್ಲಿಂದ ಹೊರಟರು. ಮಕ್ಕಳುಗಳು ರಾಜುವಿನ ತಂದೆ ಸುಂದರ್ಗೆ ಧನ್ಯವಾದ ಹೇಳ್ಕೊಡ್ತಾರೆ. ಒಳ್ಳೆ ಮಾಹಿತಿಯನ್ನು ತಿಳಿಸ್ಕೊಟ್ರಿ, ಮಾದರಿ ಜೊತೆಗೆ ಹೇಳ್ಕೊಟ್ರಿ, ನಿಮಗೆ ತುಂಬ ಧನ್ಯವಾದಗಳು ಅಂತ ಹೇಳಿ ಮಕ್ಕಳು ಅಲ್ಲಿಂದ ಹೊರಡ್ತಾರೆ. ಮಾರನೆಯ ದಿನ ಮಕ್ಕಳೆಲ್ಲ ಶಾಲೆಗೆ ಬಂದರು. ಪದ್ಮಿನಿ ಮೇಡಮ್, ಮಕ್ಕಳೇ, ಶನಿವಾರ ನಾನು ಪತ್ರ ಲೇಖನದ ಬಗ್ಗೆ ತಿಳಿಸಿ ವಿಶೇಷ ಪತ್ರವನ್ನು ಬರೆದುಕೊಂಡು ಬರಲು ಹೇಳಿದ್ದೆ. ಯಾರು ಈ ಪ್ರಯತ್ನ ಮಾಡಿದ್ದೀರಿ ಎಂದರು. ಪದ್ಮಿನಿ ಮೇಡಮ್ ಬರ್ತಾರೆ ಕ್ಲಾಸ್ಗೆ. ನೆಕ್ಸ್ಟ್ ಡೇ ಬಂದಾದ್ಮೇಲೆ ಕೇಳ್ತಾರೆ, ನಿಮಗೆ ವಿಶೇಷ ಪತ್ರ ಬರೆಯೋದಕ್ಕೆ ಹೇಳಿದ್ದೆ ಅಲ್ವಾ, ಯಾರ ಪ್ರಯತ್ನ ಮಾಡಿದ್ರಿ ಅಂತ ಕೇಳ್ತಾರೆ. ಆಗ ರಾಜು, ರಾಗಿಣಿ, ಸಲೀಂ, ಜೆನಿಫರ್ ಹಾಗೂ ಶಂಕರ್ ಎದ್ದು ನಿಂತು, ಟೀಚರ್, ನಮ್ಮನ್ನು ಕಂಪ್ಯೂಟರ್ ಕೊಠಡಿಗೆ ಕರೆದುಕೊಂಡು ಹೋಗಿ, ಅಲ್ಲಿ ನಿಮಗೆ ನಮ್ಮ ವಿಶೇಷ ಪತ್ರವನ್ನು ತೋರಿಸುತ್ತೇವೆ ಎಂದರು. ಆಗ ರಾಜು ಮತ್ತು ರಾಗಿಣಿ, ಸಲೀಂ, ಜೆನಿಫರ್ ಮತ್ತು ಶಂಕರ ಎದ್ದು ನಿಂತ್ಕೊಂಡು, ಟೀಚರ್, ನಾವು ನಮ್ಮ ಕಂಪ್ಯೂಟರ್ ಕೊಠಡಿ ರೂಮ್ಗೆ ನಮ್ಮನ್ನು ಕರ್ಕೊಂಡು ಹೋಗಿ, ಅಲ್ಲಿದೆ ನಮ್ಮ ವಿಶೇಷ ಪತ್ರ ಅಂತ ಹೇಳ್ತಾರೆ. ಎಲ್ಲರೂ ಕಂಪ್ಯೂಟರ್ ಕೊಠಡಿಗೆ ಹೋದರು. ರಾಜು ಕಂಪ್ಯೂಟರ್ ತೆರೆದು ಯಾರಿಗೂ ಕಾಣದ ಹಾಗೆ ತನ್ನ ಗುಪ್ತ ಸಂಕೇತ ಬಳಸಿ ಇಮೇಲ್ನಲ್ಲಿದ್ದ ಪತ್ರವನ್ನು ತೆರೆದು ತೋರಿಸಿದ. ಅದರಲ್ಲಿನ ಯಾಣದ ಚಿತ್ರಗಳನ್ನು ಹಾಗೂ ಅದರ ವಿವರಣೆಗಳನ್ನು ರಾಗಿಣಿ ಮತ್ತು ಜೆನಿಫರ್ ಓದಿದರು. ರಾಜು, ಎಲ್ಲರೂ ಕಂಪ್ಯೂಟರ್ ರೂಮ್ಗೆ ಹೋಗ್ತಾರೆ. ಅಲ್ಲಿ ರಾಜು ಹೋಗಿ ಕಂಪ್ಯೂಟರ್ನಲ್ಲಿ ತನಗೆ ಅವ್ರ ತಂದೆ ಹೇಳಿದ ಗುಪ್ತ ಸಂಕೇತವನ್ನು ಯಾರಿಗೂ ಕಾಣದಂತೆ ಅದನ್ನು ಓಪನ್ ಮಾಡ್ತಾನೆ. ಓಪನ್ ಮಾಡಿದ್ಮೇಲೆ ಅದನ್ನು ಅಲ್ಲಿ ಯಾಣದ ಕುರಿತು ಚಿತ್ರ ಇರುತ್ತೆ ಮತ್ತು ಅದರ ವಿವರಣೆ ಇರುತ್ತೆ. ಅದನ್ನು ರಾಗಿಣಿ ಮತ್ತು ಜೆನಿಫರ್ ಓದ್ತಾರೆ. ಪ್ರೀತಿಯ ಸಲೀಂ, ಮಲೆನಾಡಿನ ಪ್ರವಾಸಿ ತಾಣದಲ್ಲಿ ಗಗನಚುಂಬಿ ಹೆಬ್ಬಂಡೆಗಳ ತಾಣವಾದ ಯಾಣ ಕೂಡ ಒಂದು. ಮಲೆನಾಡಿನಲ್ಲಿ ತುಂಬ ಪ್ರಸಿದ್ಧವಾದಲ್ಲಿ ಗಗನಚುಂಬಿ, ಅದರ ಆಕಾಶದಷ್ಟು ಎತ್ತರವಾಗಿರೋ ದಪ್ಪವಾಗಿರೋ ಹೆಬ್ಬಂಡೆಗಳ ಥರ ಇರುವಂಥ ಒಂದು ತಾಣ ಅಂತಂದರೆ ಅದರಲ್ಲಿ ಯಾಣವು ಕೂಡ ಒಂದು ಮಲೆನಾಡಿನ ಪ್ರವಾಸಿಗರಲ್ಲಿ ತುಂಬ ಪ್ರಸಿದ್ಧವಾದ ಒಂದು ಪ್ರವಾಸಿ ತಾಣವಾಗಿದೆ. ಅರಸಿಯಿಂದ ಯಾಣ ಎಂಬ ಹಳ್ಳಿ ತಲುಪಿ ಅಲ್ಲಿಂದ 2 ಕಿಲೋಮೀಟರ್ ಕಾಲುದಾರಿಯಲ್ಲಿ ಪ್ರಯಾಣಿಸಬೇಕು. ಶಿರಸಿಯಿಂದ ಯಾಣ ಎಂಬ ಹಳ್ಳಿಗೆ ತಲುಪೋದಕ್ಕೆ ಅಲ್ಲಿಂದ 2 ಕಿಲೋಮೀಟರ್ ಕಾಲುದಾರಿಯಲ್ಲಿ ಅವರು ನಡ್ಕೊಂಡು ಹೋಗಬೇಕು. ಬಹಳ ಇಕ್ಕಟ್ಟಾದ ಕಾಡಿನ ದಾರಿಯಲ್ಲಿ ಸಾಗುವಾಗ ಸುಸ್ತಾಗುತ್ತದೆ. ಆ ಇಕ್ಕಟ್ಟಿನ ದಾರಿಯಲ್ಲಿ ಹೋಗಬೇಕಾದ್ರೆ ಅಲ್ಲಿಗೆ ತಲುಪಬೇಕಾದ್ರೆ ಯಾಣಕ್ಕೆ ದಾರಿ ಮಧ್ಯೆ ಸಂಚರಿಸ್ತಿರ್ಬೇಕಾದ್ರೆ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಅಲ್ಲಿ ಸುಸ್ತಾಗುತ್ತೆ. ಹೀಗೆ ಸಾಗುವಾಗ ತಂಪು ಗಾಳಿಯ ಅನುಭವ ಹಿತ ನೀಡುತ್ತೆ. ಫುಲ್ ಸುಸ್ತಾಗಿರುತ್ತೆ, ಹಾಗೆ ಗಾಳಿ ಬೀಸಿದಾಗ ಒಂದು ಹಿತವಾದ ಅನುಭವ ಆಗುತ್ತೆ. ಮುಂದೆ ಸಾಗಿದರೆ ನಮಗೆ ಮೋಹಿನಿ ಶಿಖರ ಎದುರಾಗುತ್ತೆ. ಮುಂದೆ ಹೋಗ್ತಾ ನಮಗೆ ಮೋಹಿನಿ ಅನ್ನೋ ಒಂದು ಶಿಖರ ಸಿಗುತ್ತೆ. ಅದು ಸುಮಾರು 300 ಅಡಿ ಎತ್ತರವಿದೆ. ಮೋಹಿನಿ ಶಿಖರ ಎಷ್ಟು ಎತ್ತರ ಇದೆ ಅಂತಂದರೆ 300 ಅಡಿ ಎತ್ತರ ಇದೆ. ಈ ಶಿಖರ ನೋಡುತ್ತಾ ಮುಂದುವರೆದರೆ ಮೈ ರೋಮಾಂಚನಗೊಳಿಸುವ 390 ಅಡಿ ಎತ್ತರದ ಭೈರವ ಶಿಖರ ಕಾಣುತ್ತದೆ. ಅಲ್ಲಿಂದ ಮುಂದೆ ನಾವು ಮೋಹಿನಿ ಶಿಖರದ ನಂತರ ಮುಂದೆ ಹೋಗ್ತಾ ಇದ್ದರೆ ನಮಗೆ ಮೈ ರೋಮಾಂಚನ ಎನಿಸುವಂತಹ 390 ಅಡಿ ಎತ್ತರದ ಭೈರೇಶ್ವರ ಶಿಖರ ನಮಗೆ ಸಿಗುತ್ತೆ. ಈ ಶಿಖರ ಕಪ್ಪು ಕಲ್ಲಿನ ಉಕ್ಕಿನ ಕೋಟೆಯಂತಿದೆ. ಆ ಶಿಖರ ನೋಡೋಕೆ ಹೇಗಿದೆ ಅಂತಂದರೆ ಕಪ್ಪು ಕಲ್ಲಿನ ಕೋಟೆ ಥರ ಇದೆ. ಪ್ರಕೃತಿ ಮಾತೆಯೇ ಶಿಲ್ಪಿಯ ರೂಪ ತಾಳಿ ಇಲ್ಲಿನ ಆಕೃತಿಯನ್ನು ಕೆತ್ತಿದ್ದಾಳೆ ಎಂಬರಷ್ಟು ಮಟ್ಟಿಗೆ ಆ ದೃಶ್ಯಗಳು ನೋಡಿಗರನ್ನು ಚಕಿತಗೊಳಿಸುತ್ತದೆ. ಪ್ರಕೃತಿ ಮಾತೆ ಬಂದ್ಬಿಟ್ಟು ಆ ಶಿಖರವನ್ನು ಕೆತ್ತಿದ್ದಾಳೆ ಅನ್ನೋ ಮಟ್ಟಿಗೆ ಅದು ಕಾಣುತ್ತೆ. ಯಾಣದ ಕುರಿತಾದ ಒಂದು ದಂತಕಥೆ ಇದೆ. ಪುರಾಣ ಕಾಲದಲ್ಲಿ ಯಾಣದಲ್ಲಿ ಭಸ್ಮಾಸುರನೆಂಬ ರಾಕ್ಷಸ ವಾಸವಾಗಿದ್ದ. ಯಾಣ ಅದೊಂದು ಪ್ರವಾಸಿ ತಾಣಕ್ಕೆ ಒಂದು ದಂತಕಥೆ ಇದೆ. ಆ ದಂತಕಥೆ ಇದು ಅಂತಂದರೆ ಪುರಾಣ ಕಾಲದಲ್ಲಿ ಯಾಣದಲ್ಲಿ ಒಬ್ಬ ಭಸ್ಮಾಸುರ ಎಂಬ ರಾಕ್ಷಸ ವಾಸ ಆಗಿರ್ತಾನೆ. ಈತನ ಉಪಟಳ ಸಹಿಸಲು ಸಾಧ್ಯವಾದಾಗ ಶಿವನು ಆತನನ್ನು ಸುಟ್ಟು ಬೂದಿ ಮಾಡಿದ. ಈ ಬೂದಿಯಿಂದ ದೊಡ್ಡದಾದ ಶಿಖರ ಬೆಳೆಯಿತು ಎಂಬುದೇ
ಆ ದಂತಕಥೆ. ಒಬ್ಬ ಭಸ್ಮಾಸುರ ಎಂಬ ರಾಕ್ಷಸ ಇರ್ತಾನೆ. ಅವನು ಉಪತಳನ ಸಹಿಸ್ಕೊಳಕ್ಕಾಗ್ತಿರಲ್ಲ. ಆವಾಗ ಶಿವ ಅವನನ್ನು ಸುಟ್ಟು ಭಸ್ಮ ಮಾಡ್ತಾರೆ. ಆ ಭಸ್ಮದಿಂದನೇ ಆ ಯಾಣ ಅನ್ನುವಂಥ ಜಾಗ ಸೃಷ್ಟಿಯಾಗಿದ್ದು ಅನ್ನೋ ದಂತಕಥೆ ಇದೆ ಅಂತ ಹೇಳ್ತಾರೆ. ದೊಡ್ಡದ ಶಿಖರ ಬೆಳೆಯಿತು ಅಂತ. ಆದರೆ ಭೂಗರ್ಭ ಶಾಸ್ತ್ರದ ಸಂಶೋಧನೆಯ ಪ್ರಕಾರ ಅತಿ ಹೆಚ್ಚು ಖನಿಜ ಸಂಪತ್ತಿನಿಂದ ಸುಣ್ಣದ ಕಲ್ಲಿನಿಂದ ಕೂಡಿದ ಜಾಗ ಇದಾಗಿದೆ. ಭೂಗರ್ಭಶಾಸ್ತ್ರದ ಪ್ರಕಾರ ಸಂಶೋಧನೆ ಪ್ರಕಾರ ಹೇಳಿದರೆ ಇಲ್ಲಿ ಅತಿ ಹೆಚ್ಚು ಖನಿಜ ಅಂಶಗಳಿದೆ, ಸಂಪತ್ತಿದೆ ಮತ್ತು ಸುಣ್ಣದ ಕಲ್ಲಿಂದ ಕೂಡಿದ ಜಾಗ ಆಗಿದೆ ಯಾಣ ಅಂತ ಹೇಳ್ತಾರೆ ಅಂತ ಅವ್ರು ಹೇಳ್ತಾರೆ. ಇಲ್ಲಿನ ಕಲ್ಲಿನ ಗುಹೆಯೊಳಗೆ ಪ್ರವೇಶಿಸುವ ಒಂದು ಸುಂದರ ಅನುಭವ. ಆ ಕಲ್ಲಿನ ಗುಹೆಯೊಳಗಡೆ ಪ್ರವೇಶ ಮಾಡೋದೇ ಒಂದು ಸುಂದರ ಅನುಭವ ಆಗಿರುತ್ತೆ. ಯಾಣ ಕುಮಟ ತಾಲೂಕಿಗೆ ಹೊಂದಿಕೊಂಡಿದ್ದು ಅಲ್ಲಿಂದ 25 ಕಿಲೋಮೀಟರ್ ದೂರದಲ್ಲಿದೆ. ಯಾಣ ಒಂದು ಕುಮಟ ಅನ್ನೋ ತಾಲೂಕಿಗೆ ಹೊಂದಿಕೊಂಡಿದೆ. ಅಲ್ಲಿಂದ 25 ಕಿಲೋಮೀಟರ್ ದೂರ ಇದೆ. ಅಲ್ಲಿ ಶಿವರಾತ್ರಿಯ ದಿನ ಭೈರವೇಶ್ವರ ಸ್ವಾಮಿಯ ಉತ್ಸವ ನಡೆಯುತ್ತೆ. ಯಾಣದಲ್ಲಿ ಪ್ರತಿ ಸತಿ ಶಿವರಾತ್ರಿಯ ಸಮಯದಲ್ಲಿ ಭೈರೇಶ್ವರ ಸ್ವಾಮಿ ಉತ್ಸವ ನಡೆಯುತ್ತೆ. ಯಾಣದ ಬಗ್ಗೆ ಕೇಳೋದಕ್ಕಿಂತ ನೋಡಿ ಅನುಭವಿಸುವುದೇ ಚೆಂದ. ನಮ್ಮನ್ನು ಯಾಣ ಪ್ರವಾಸಕ್ಕೆ ಕರೆದುಕೊಂಡು ಹೋಗುವಂತೆ ಪದ್ಮಿನಿ ಮೇಡಮ್ ಅವರಲ್ಲಿ ಕೇಳಿಕೊಳ್ಳೋಣ ಅಲ್ಲವೇ? ನಾವು ಯಾಣದ ಬಗ್ಗೆ ಕೇಳಿ ತಿಳಿದುಕೊಳ್ಳೋಕ್ಕಿಂತ ಅದನ್ನು ಅನುಭವ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಅವ್ರ ಮಕ್ಕಳು ನಾವು ಪದ್ಮಿನಿ ಮೇಡಮ್ನ ಕೇಳಿಕೊಂಡು ನಾವು ಯಾಣ ಪ್ರವಾಸ ಕೈಗೊಳ್ಳೋಣ ಅಂತ ಹೇಳ್ತಾರೆ. ನಿನ್ನ ಗೆಳೆಯ ರಾಜು. ಇಲ್ಲಿಗೆ ಈ ಇಮೇಲ್ ಅವ್ರು ಏನು ಇಮೇಲ್ ಸೆಂಡ್ ಮಾಡಿದರು ಅದ್ರ ಮಾಹಿತಿ. ಮಕ್ಕಳು ಸಿದ್ಧಪಡಿಸಿದ ವಿಶೇಷ ಪತ್ರವನ್ನು ನೋಡಿ ಶಿಕ್ಷಕರಿಗೆ ಸಂತೋಷವಾಯಿತು. ಮಕ್ಕಳು ವಿಶೇಷ ಪತ್ರನ ತಯಾರಿಸ್ಕೊಂಡು ನೋಡಿ ಟೀಚರ್ಗೆ ಮೇಡಮ್ಗೆ ತುಂಬ ಸಂತೋಷ ಆಗುತ್ತೆ. ಪದ್ಮಿನಿ ಟೀಚರ್ ಮಕ್ಕಳಿಗೆ ಶಬಾಷ್ ಹೇಳಿದರು. ಮಕ್ಕಳಿಗೆಲ್ಲ ತುಂಬ ಒಳ್ಳೆ ರೀತಿಯಲ್ಲಿ ಮಾಡ್ಕೊಂಡ್ಬಂದಿರೋ ಶಬಾಷ್ ಅಂತ ಅವರು ಹೇಳ್ತಾರೆ. ಹಾಗೂ ಈ ಥರ ಮಕ್ಕಳಿಗೆ ಇಮೇಲ್ ಪತ್ರದ ಬಗ್ಗೆ ಅದರ ಅವಶ್ಯಕತೆ ಬಗ್ಗೆ ತಿಳಿಸಿದರು. ಯಾಣಕ್ಕೆ ಪ್ರವಾಸ ಹೋಗೋಣ ಎಂದರು. ಮಕ್ಕಳಿಗೆಲ್ಲ ಸಂತೋಷವಾಯಿತು. ಈ ಥರ ಮಕ್ಕಳಿಗೆ ಇಮೇಲ್ನ ಎಷ್ಟು ಮುಖ್ಯ ಆದರೂ ಪ್ರಾಮುಖ್ಯತೆಯನ್ನು ತಿಳಿಸ್ಕೊಡ್ತಾರೆ. ಮತ್ತು ಎಲ್ಲರಿಗೂ ಯಾಣಕ್ಕೆ ನಾವು ಪ್ರವಾಸ ಹೋಗೋಣ ಅಂತ ಮಕ್ಕಳಿಗೆಲ್ಲ ಸಂತೋಷ ಆಗುತ್ತೆ. ಈ ವಿಡಿಯೋದಲ್ಲಿ ನಾವು ಯಾಣ ಕುರಿತೊಂದು ಪತ್ರದ ಬಗ್ಗೆ ತಿಳ್ಕೊಂಡ್ವಿ. ಮುಂದಿನ ವಿಡಿಯೋದಲ್ಲಿ ಮುಂದಿನ ಪಾಠದ ಬಗ್ಗೆ ತಿಳ್ಕೊಳ್ಳೋಣ. ಎಲ್ಲರಿಗೂ ಧನ್ಯವಾದಗಳು.